ರಾಜಾಧಿರಾಜ. ಬೆಳಗ್ಗೆ 4 ಗಂಟೆಗೆ ಡಿಜಿಟಲ್ ಡ್ರಾಪ್, ಸೀಕ್ರೆಟ್ 3D ಸ್ಕ್ರೀನಿಂಗ್, ಆನ್ಲೈನ್ ಲೀಕ್ಸ್ ಅಂಡ್ 4,000 ಕೋಟಿ ಬಜೆಟ್. ಫೈನಲಿ ನಮಿತ್ ಮಲ್ಹೋತ್ರಾನ ರಾಮಾಯಣ ಟ್ರೈಲರ್ ರಿಲೀಸ್ ಆಗಿದೆ. ಇಂಟರ್ನೆಟ್ ಲಿಟರಲಿ ಸ್ಪ್ಲಿಟ್ ಆಗಿದೆ. ಇಂಡಿಯನ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೋಗ್ತಿದೆ ಅಂತಾರೆ, ಇನ್ನೊಂದ್ ಸೈಡ್ VFX ಇನ್ನು ಪರ್ಫೆಕ್ಟ್ ಆಗಿರ್ಬೋದಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜವಾಗಿ ಈ ಸಿನಿಮಾ ಇಂಡಿಯನ್ ಹಿಸ್ಟ್ರಿನ ಚೇಂಜ್ ಮಾಡುತ್ತಾ ಅಥವಾ ಹೈಪ್ ಜಾಸ್ತಿ ರಿಸಲ್ಟ್ ಆವರೇಜ್ ಆಗುತ್ತಾ? ಈ ವಿಡಿಯೋನಲ್ಲಿ ಟ್ರೈಲರ್ ಫ್ರೇಮ್ ಬೈ ಫ್ರೇಮ್ ಬ್ರೇಕ್ ಡೌನ್ ಮಾಡೋಣ. ಹಿಡನ್ ಡೀಟೇಲ್ಸ್, ಕ್ಯಾರೆಕ್ಟರ್ ಅನಾಲಿಸಿಸ್, VFX ರಿವ್ಯೂ ಮತ್ತು ನನ್ನ ಆನೆಸ್ಟ್ ಒಪಿನಿಯನ್ ಎಲ್ಲವನ್ನು ನೋಡೋಣ. ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಮಿಸ್ ಮಾಡದೆ ಕೊನೆ ತನಕ ನೋಡಿ, ಬನ್ನಿ ಶುರು ಮಾಡೋಣ. ಫಸ್ಟ್ ಗೆ ಒಂದು ಮಾತು, ಈ ಟ್ರೈಲರ್ ನ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಆಸ್ ರಾವಣ. ಟ್ರೈಲರ್ ಸ್ಟಾರ್ಟ್ ಆಗೋದು ರಾವಣನ ಎಂಟ್ರಿ ಜೊತೆ. ಆ ಮ್ಯಾಸಿವ್ ಗೇಟ್ ನ ಕಿಕ್ ಮಾಡಿ ಓಪನ್ ಮಾಡೋ ಸೀನು, ಆ ಬಾಡಿ ಲ್ಯಾಂಗ್ವೇಜ್, ಆ ಆಟಿಟ್ಯೂಡ್, ಆ ಸ್ಕ್ರೀನ್ ಪ್ರೆಸೆನ್ಸ್ ಒಂದೇ ಫ್ರೇಮ್ ನಲ್ಲಿ ಗೂಸ್ ಬಂಪ್ಸ್ ಕೊಡುತ್ತೆ. ಇನ್ನು ಸಿಂಹದ ಮುಂದೆ ರೋರ್ ಮಾಡೋ ಶಾಟ್ ಲಿಟ್ರಲಿ ಥಿಯೇಟರ್ ಮೆಟೀರಿಯಲ್. ಯಶ್ ರಾವಣ ರೋಲ್ ನ ಪ್ಲೇ ಮಾಡಿಲ್ಲ, ಅವರೇ ನಿಜವಾಗ್ಲೂ ರಾವಣ ಆಗ್ಬಿಟ್ಟಿದ್ದಾರೆ ಅನ್ನೋ ಫೀಲ್ ಕೊಡುತ್ತೆ. ಡಬ್ಬಿಂಗ್ ಯಶ ಮಾಡಿದ್ದಾರೆ ಅಂಡ್ ಸ್ಲೈಟ್ ಕನ್ನಡ ಆಕ್ಸೆಂಟ್ ಫೀಲ್ ಆಗ್ಬೋದು, ಬಟ್ ಪರ್ಫಾರ್ಮೆನ್ಸ್ ಮುಂದೆ ಇದೆಲ್ಲ ಮ್ಯಾಟ್ರೇ ಆಗಲ್ಲ. ಮೋಸ್ಟ್ ಡಿಬೇಟೆಡ್ ಕ್ಯಾರೆಕ್ಟರ್ ಅಂದ್ರೆ ರಣಬೀರ್ ಕಪೂರ್ ಆಸ್ ಲಾರ್ಡ್ ರಾಮ. ಸೋಷಿಯಲ್ ಮೀಡಿಯಾದಲ್ಲಿ ಯಶ್ಗೆ ಕಂಪೇರ್ ಮಾಡಿದ್ರೆ ರಣಬೀರ್ ಕಾಮ್ ಆಗಿದ್ದಾರೆ ಅಂತ. ಬಟ್ ಆನೆಸ್ಟ್ಲಿ ಗೈಸ್, ಲಾರ್ಡ್ ರಾಮ ಅಗ್ರೆಸಿವ್ ಕ್ಯಾರೆಕ್ಟರ್, ಮರೆಯಾದ ಪುರುಷೋತ್ತಮ, ಕಾಮ್, ಕಂಪೋಸ್, ಡಿಗ್ನಿಫೈಡ್, ಅದೇ ಅವರ ಸ್ಟ್ರೆಂತ್. ರಣಬೀರ್ ಅವರು ಅದನ್ನು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಮತ್ತು ಬ್ಲೈಂಡ್ ಫೋಲ್ಡ್ ಮಾಡಿ ಬಾಣ ಹೊಡೆಯೋ ಸೀಕ್ವೆನ್ಸ್, ವಿಜುವಲ್ಸ್, ಆಕ್ಷನ್, ಸ್ಟೇಜಿಂಗ್ ಇಂಟರ್ನ್ಯಾಷನಲ್ ಲೆವೆಲ್ ಕ್ವಾಲಿಟಿ ಇದೆ. ಆದ್ರೆ ಕ್ಲೋಸ್ ಅಪ್ ಶಾಟ್ ನಲ್ಲಿ ಇನ್ನು ಡಿವೈನ್ ಲುಕ್ ನ ಇಂಪ್ರೂವ್ ಮಾಡಬಹುದಿತ್ತು. ರಿಲೀಸ್ ಗೆ ಇನ್ನು ಟೈಮ್ ಇರೋದ್ರಿಂದ ಮೇಕರ್ಸ್ ಇದನ್ನ ಪಾಲಿಶ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಇರುತ್ತೆ. ಸೊ ಸಾಯಿ ಪಲ್ಲವಿ ಆಸ್ ಸೀತಾ, ಸಿಂಪಲ್ ಲುಕ್, ನ್ಯಾಚುರಲ್ ಎಕ್ಸ್ಪ್ರೆಷನ್ಸ್ ಅಂಡ್ ಗ್ರೇಸ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್. ಇಲ್ಲಿ ಇನ್ನೊಂದೇನಂದ್ರೆ ಸಾಯಿ ಪಲ್ಲವಿಯ ಸಿಂಪ್ಲಿಸಿಟಿ ಬಿಗ್ಗೆಸ್ಟ್ ಪ್ಲಸ್. ಹಿಂದಿ ಪ್ರೊನೌನ್ಸಿಯೇಷನ್ ನಲ್ಲಿ ಸ್ವಲ್ಪ ಎಫರ್ಟ್ ಕಾಣಿಸುತ್ತೆ, ಆದ್ರೆ ಎಮೋಷನ್ ಸೀನ್ಸ್ ಗೆ ಫುಲ್ ಮಾರ್ಕ್ಸ್. ಅದ್ರ ಜೊತೆಗೆ ರಕುಲ್ ಪ್ರೀತಿ ಸಿಂಗ್, ಶೂರ್ಪನಖ ಕೂಡ ಸರ್ಪ್ರೈಸ್ ಪ್ಯಾಕೇಜ್. ಚಾರಿಯಟ್ ನ ವೈಟ್ ಕ್ರಿಯೇಚರ್ಸ್ ಎಳೆಯುವ ಸೀಕ್ವೆನ್ಸ್ ವಿಜುವಲಿ ಇಂಪ್ರೆಸಿವ್ ಆಗಿದೆ. ಅರುಣ್ ಗೋವಿಲ್ ಅವರನ್ನು ನೋಡಿದಾಗ ನಾಸ್ಟಾಲಿಕ್ ಫೀಲಿಂಗ್ ಬರುತ್ತೆ. ಆದ್ರೆ ಒಂದು ಕ್ವಶನ್, ಸನಿ ಡಿಯೋಲ್ ಆಂಜನೇಯ ಆಗಿ ಎಲ್ಲಿ ಕಾಣಿಸ್ತಾ? ಇಂಟೆನ್ಷನಲಿ ರಿವೀಲ್ ಮಾಡಿಲ್ವಾ ಅನ್ನೋದು ಗೊತ್ತಿಲ್ಲ. ಮೇ ಬಿ ನೆಕ್ಸ್ಟ್ ಟ್ರೈಲರ್ ಅಥವಾ ಮೂವಿ ರಿಲೀಸ್ ಹತ್ರ ಬರ್ತಿದ್ದಂಗೆ ಬಿಗ್ಗೆಸ್ಟ್ ಸರ್ಪ್ರೈಸ್ ಆಗಿ ಇಂಟ್ರೊಡ್ಯೂಸ್ ಮಾಡಬಹುದೇನೋ. ಈ ಟ್ರೈಲರ್ ನಲ್ಲಿ ಕ್ಯಾಶುವಲ್ ಆಡಿಯನ್ಸ್ ಮಿಸ್ ಮಾಡುವ ಸಾಕಷ್ಟು ಹಿಡನ್ ಡೀಟೇಲ್ಸ್ ಇದೆ. ಫಸ್ಟ್, ಕುಬೇರನ ಕಿಂಗ್ಡಮ್, ಗೋಲ್ಡ್, ವೈಟ್ ಮತ್ತೆ ಬ್ಲೂ ಆರ್ಕಿಟೆಕ್ಚರ್ ಇರುವಂತ ಕಿಂಗ್ಡಮ್ ಆಕ್ಚುಲಿ ಕುಬೇರಂದು. ಅದನ್ನ ಕಾನ್ಕರ್ ಮಾಡಿ ರಾವಣ ಲಂಕನಾಗಿ ಟ್ರಾನ್ಸ್ಫರ್ ಮಾಡ್ತಾನೆ. ಇಂದ್ರದೇವನ ಐರಾವತ ಕೂಡ ಒಂದು ಗ್ಲಿಮ್ಸ್ ಆಗಿ ಬಂದು ಹೋಗುತ್ತೆ. ಇದು ಮೈಥಾಲಜಿಕಲ್ ಫ್ಯಾನ್ಸ್ ಗೆ ಯೂಜ್ ಸರ್ಪ್ರೈಸ್. ಅಷ್ಟೇ ಅಲ್ಲ, ಟ್ರೈಲರ್ ನಲ್ಲಿ ವಿದ್ಯುತಿವ, ಕೈಕೇಸಿ, ಕುಂಭಕರ್ಣ, ಮರೀಚ, ರಾವಣನ ಪೆಟ್ ಹೈನ, ಕ್ರೋಧವರೆಗೂ ಟೀಸ್ ಮಾಡಿದ್ದಾರೆ. ಮತ್ತು ಕ್ಲೈಮ್ಯಾಕ್ಸ್ ಲೆವೆಲ್ ಶಾಟ್, ಜಟಾಯು ವರ್ಸಸ್ ರಾವಣ ಏರಿಯಲ್ ಫೈಟ್. ಈ ಸೀನ್ ಥಿಯೇಟರ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡೋದು ಪಕ್ಕ. ಬಿಗ್ಗೆಸ್ಟ್ ಡಿಸ್ಕಷನ್ ನಡೀತಾ ಇರೋದೇ VFX ಹೇಗಿದೆ ಅಂತ. ಆಲ್ರೆಡಿ ನಾವು ಆದಿಪುರುಷನ ನೋಡಿದೀವಿ, ಹೆಂಗೆ ಕಾರ್ಟೂನ್ ತರ ಮಾಡಕ್ ಬಿಟ್ಟಿದ್ರು ಅಂತ. ಬಟ್ ಈ ರಾಮಾಯಣ ಆತರ ಫೀಲ್ ಕೊಡಲ್ಲ. ವರ್ಲ್ಡ್ ಬಿಲ್ಡಿಂಗ್, ಲೈಟ್ನಿಂಗ್, ಸ್ಕೇಲ್, ಕ್ರಿಯೇಚರ್ ಡಿಸೈನ್ ಎಲ್ಲದರಲ್ಲೂ ಹ್ಯೂಜ್ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಟ್ರೆಡಿಷನಲ್ ಲುಕ್ ಮೇಂಟೈನ್ ಮಾಡಿದ್ದಾರೆ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಕೆಲವೊಂದು ಬ್ಯಾಕ್ ಗ್ರೌಂಡ್ ಶಾರ್ಟ್ಸ್ ಅಂಡ್ ಕ್ರಿಯೇಚರ್ ಆನಿಮೇಷನ್ಸ್ ಎಲ್ಲ ಒಂದು ಸ್ವಲ್ಪ ವಿಡಿಯೋ ಗೇಮ್ ಫೀಲ್ ಕೊಡುತ್ತೆ. ಸೊ VFX ಇನ್ನೂ ಕೂಡ ಇಂಪ್ರೂವ್ ಆಗಬೇಕು. ಎಕ್ಸ್ಪೆಷಲಿ ರಾವಣನ ಆರ್ಮಿ ಓಡ್ಕೊಂಡ್ಬರೋ ಸೀಕ್ವೆನ್ಸ್, CGI ಸ್ಲೈಟ್ಲಿ ಆರ್ಟಿಫಿಷಿಯಲ್ ಅನ್ಸುತ್ತೆ. ಆದ್ರೆ ರಿಲೀಸ್ಗೂ ಇನ್ನೂ ಟೈಮ್ ಇರೋದ್ರಿಂದ, ಹಾಗಾಗಿ ಫೈನಲ್ ಔಟ್ಪುಟ್ ನಲ್ಲಿ ಈ ಫ್ಲಾಸ್ ನೆಲ್ಲ ಫಿಕ್ಸ್ ಆಗೋ ಪಾಸಿಬಿಲಿಟಿ ತುಂಬಾ ಇದೆ. ಇದರ ಜೊತೆಗೆ 75 ಕೋಟಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಲಿಟ್ರಲಿ ಎವ್ರಿ ಸೀನ್ಸ್ ಗೆ ಗೂಸ್ ಬಂಪ್ಸ್ ಕೊಡುತ್ತೆ. ಸೊ ಓವರ್ ಆಲ್ ರಾಮಾಯಣ ಪಾರ್ಟ್ 1 ಸೀತಾ ಅಪಹರಣವರೆಗೂ ಸ್ಟೋರಿಯನ್ನು ಗ್ರ್ಯಾಂಡ್ ಸ್ಕೇಲ್ ನಲ್ಲಿ ಪ್ರೆಸೆಂಟ್ ಮಾಡೋ ಸಿನ್ಸಿಯರ್ ಅಟೆಂಪ್ಟ್ ಅಂತ ನನಗೆ ಅನ್ಸುತ್ತೆ. ಮೈನರ್ VFX ಇಶ್ಯೂ ಬಿಟ್ರೆ ಎಷ್ಟನ ಪವರ್ಫುಲ್ ರಾವಣ, ರಣಬೀರ್ ನ ಕಾಮ್ ಲಾರ್ಡ್ ರಾಮ, ಸಾಯಿ ಪಲ್ಲವಿನ ಗ್ರೇಸ್ಫುಲ್ ಸೀತಾ, ಎಪಿಕ್ ವರ್ಲ್ಡ್ ಬಿಲ್ಡಿಂಗ್, ಔಟ್ಸ್ಟ್ಯಾಂಡಿಂಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ಇವೆಲ್ಲ ಸೇರಿ ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಯರಿಟಿಕಲ್ ಎಕ್ಸ್ಪೀರಿಯನ್ಸ್ ಫ್ರಮ್ ಇಂಡಿಯನ್ ಸಿನಿಮಾಸ್. ಈಗ ನಿಮ್ಮ ಒಪಿನಿಯನ್ ಬೇಕು, ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಯಶ್ ಆಸ್ ರಾವಣ, ರಣಬೀರ್ ಆಸ್ ರಾಮ, ಸೀತಾ ಆಸ್ ಸಾಯಿ ಪಲ್ಲವಿ, ಈ 3 ಪರ್ಫೆಕ್ಟ್ ಚಾಯ್ಸ್ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಒಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಟಾಟಾ, ಬಾಯ್, ಜೈ ಶ್ರೀರಾಮ್.